ಈ ಜೆಲ್ಲಿ ಯಾವಾಗ ನೋಡಿದ್ರು ಒಳ್ಳೆ ಚೂಯಿಂಗ್ ಗಮ್ ತರ ಅಂಟ್ಕೊಂಡಿರ್ತಾಳೆ. ಆದಿ, ಅಭಿರಾಮಿ ನಾವಂದ್ಕೊಂಡಷ್ಟು ಸುಲಭ ಅಲ್ಲ ಕಣೋ. ಆ ವಿಚಾರ ನನಗೆ ಗೊತ್ತಮ್ಮ. ಶಿವಗಾಮಿ ಈ ಪರಿಸ್ಥಿತಿಲಿ ಹೀಗೆ ಮಾತಾಡ್ತಾಳೆ, ಬೇರೆ ಥರ ನಿರ್ಧಾರ ತಗೋತಾಳೆ ಅಂತ ಜಡ್ಜ್ ಮಾಡಬಹುದು. ಒಂದು ಸಲ ಮಾತು ಕೊಟ್ರೆ ತನಗೆ ಕೆಟ್ಟದ್ದೇ ಆಗುತ್ತೆ ಅಂದ್ರು ಮಾತು ಮೀರಲ್ಲ ಅವಳು. ತ್ಯಾಗ ಮಾಡಕ್ಕೆ ರೆಡಿ ಇರ್ತಾಳೆ. ಆದ್ರೆ ಈ ಅಭಿರಾಮಿ ಆ ಥರ ಅಲ್ಲ. ಮನ್ಸ್ಗೊಪ್ಪಿಗೆ ಇಲ್ಲ ಅಂದ್ರೆ ಮೊದಲು ಏನೇ ಮಾತಾಡಿದ್ರೂ ಕೇರೇ ಮಾಡಲ್ಲ, ಉಲ್ಟಾ ಹೊಡಿತಾಳೆ. ಯಾಕೇನಾಯ್ತು? ಈ ಅಭಿ ಶಿವಗಾಮಿನ ನೋಡಕ್ ಹೋಗ್ಬೇಕು ಅಂತ ಹೇಳಿದ್ಲು ಕಣೋ. ಯಾಕೆ ಅಂತಾನೂ ಹೇಳಲಿಲ್ಲ. ಬೇಡ ಅಂತ ಹೇಳಿದ್ದಕ್ಕೆ ಅಕ್ಕ ತಂಗಿರ ಮಧ್ಯೆ ಮೂರನೇವ್ರು ಬರೋದು ನಂಗಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಈ ಅಭಿರಾಮಿನ ಹುಷಾರಾಗಿ ನಿಭಾಯಿಸ್ಬೇಕು. ಹ್ಞೂ ಕಣೋ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅರೆ ಅಭಿ, ಈಗ ಬಂದ್ಯೇನಮ್ಮ? ಬಾ ಕೂತ್ಕೋ. ಅಭಿ, ಹೋದ್ ಕೆಲ್ಸ ಎಲ್ಲ ಆಯ್ತಾ? ಟೀ ಕಾಫಿ ಏನಾದ್ರೂ ತರಕ್ ಹೇಳ? ಬೇಡ ಅತ್ತೆ. ರಾಮ್, ನಾನು ಶಿವಗಾಮಿನ್ ನೋಡಕ್ ಹೋಗಿದ್ದೆ. ಹೋ, ಹೌದಾ? ಯಾಕೆ ಅತ್ತೆ ಹೇಳಿಲ್ವಾ ನಿಮ್ಗೆ? ಅಯ್ಯೋ ಇಲ್ಲಮ್ಮ, ಹೇಗಿದ್ರು ನೀನೇ ಹೇಳ್ತೀಯ ಅಂತ ಸುಮ್ಮನಾದೆ. ನಾನು ಹೇಳೋದು, ಅವನ್ ಕೂಗಾಡೋದು, ಇದರಿಂದ ನಿನಗೆ ಬೇಜಾರಾಗೋದು ಇದೆಲ್ಲ ಯಾಕೆ ಅಂತ. ಕಾರಣ ಇಲ್ಲದೆ ನೀನು ಅವಳನ್ನ ನೋಡಕ್ ಹೋಗಲ್ಲ. ಅದನ್ನ ಸರಿಯಾದ ರೀತಿಲಿ ನೀನೇ ಅವನಿಗೆ ಹೇಳ್ತೀಯ ಅಂತ ನಾನು ಹೇಳಲಿಲ್ಲ ಅಷ್ಟೆ. ಆಸ್ತಿನ ನಿಮ್ ಕಂಟ್ರೋಲಿಗೆ ಕೊಡೋದಕ್ಕೆ ಶಿವಗಾಮಿ ಸಿಗ್ನೇಚರ್ ಬೇಕು ಅಂತ ಲಾಯರ್ ಹೇಳಿದ್ರಲ್ವಾ, ಅದನ್ನ ಕೇಳೋಣ ಅಂತ ಹೋಗಿದ್ದೆ. ಅವಳು ಆಗಲ್ಲ ಅಂತ ಹೇಳ್ಬಿಟ್ಲು. ಅಯ್ಯೋ ಪುಟ್ಟ, ನಾನು ಮೊದಲೇ ಹೇಳಿದಿದ್ರೆ ನಾನು ಬೇಡ ಅಂತ ಹೇಳ್ತಿದ್ನಲ್ಲಮ್ಮ. ನಿನ್ ಮರ್ಯಾದೆಗಿಂತ ನಮ್ಗೆ ಈ ಆಸ್ತಿ ಏನು ದೊಡ್ಡದಲ್ಲಮ್ಮ. ಈ ಆಸ್ತಿ ಅಂತಸ್ತೆಲ್ಲ ನಮಗ್ ಬೇಕಾಗೂ ಇಲ್ಲ, ಅಲ್ವೇನೋ ಆದಿ? ನನ್ಗೆ ಹೇಳಿದ್ರೆ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೆ. ಆಸ್ತಿನ ನನ್ನ ಕಂಟ್ರೋಲಿಗೆ ತಗೊಂಡ್ರೆ ಸೇಫ್ ಆಗಿರುತ್ತೆ ಅಂತ ಯೋಚನೆ ಮಾಡಿದೆ ಅಷ್ಟೆ. ಆಸ್ತಿ ಸಲುವಾಗಿ ನೀನು ಅವಮಾನ ಅನುಭವಿಸ್ಬೇಕು ಅಂತಂದ್ರೆ ಅಂತ ಆಸ್ತಿ ನನಗೆ ಬೇಕಾಗಿಲ್ಲ ಅಭಿ. ಹೌದಮ್ಮ, ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ನೀನ್ ತಲೆ ಕೆಡ್ಸ್ಕೊಂಡು ಮಗುಗೇನಾದ್ರೂ ತೊಂದರೆ ಆಗೋದು, ನಿನಗ್ ತೊಂದರೆ ಆಗೋದು ಅದೆಲ್ಲ ಬೇಕಾ? ನೀನೀಗ ಹೋಗಿ ರೆಸ್ಟ್ ತಗೋ. ಸರಿ ಅತ್ತೆ. ಎಷ್ಟು ದುರಹಂಕಾರ ಇದ್ರೆ ಆ ಶಿವಗಾಮಿ ಸೈನ್ ಹಾಕಲ್ಲ ಅಂತ ಹೇಳಿದ್ಲು.